ನಮಸ್ಕಾರ ಎಲ್ಲರಿಗೂ, ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ವಾರದ ಪತ್ರಿಕಾಗೋಷ್ಠಿಗೆ ಸ್ವಾಗತ. ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಮೇ 31ರಂದು ವಿಶ್ವ ತಂಬಾಕು ರಹಿತ ದಿನ ಅಂಥೇಳಿ ಆಚರಿಸಲಾಗ್ತದೆ. ಅದಕ್ಕೆ ಅನುಗುಣವಾಗಿ ಬೆಂಗಳೂರು ನಗರ ಪೊಲೀಸರು ಮತ್ತು ಅನ್ಯ ಇಲಾಖೆಗಳು ಮತ್ತು ಸಂಘ ಸಂಸ್ಥೆಗಳೊಂದಿಗೆ ನಾವು ಆವತ್ತಿನ ದಿವಸ ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ರೀತಿಯ ಅರ್ಥಪೂರ್ಣ ಮತ್ತು ಪರಿಣಾಮಕಾರಿ ಯೋಜನೆಗಳನ್ನು, ಅಭಿಯಾನಗಳನ್ನು ಆಯೋಜಿಸಿದ್ವಿ. ಅದು ಕೇವಲ 31ರಂದು ಮಾತ್ರ ಅಲ್ಲ, ಕಳೆದ ವಾರ ಮತ್ತು ನಿನ್ನೆವರೆಗೆ ಅಂದರೆ 2ನೇ ತಾರೀಕು ಜೂನ್ವರೆಗೆ ಅದನ್ನು ವಿಸ್ತರಿಸಲಾಗಿತ್ತು. ಟೊಬ್ಯಾಕೋ ಈಸ್ ಗೇಟ್ವೇ ಟು ಡ್ರಗ್ಸ್ ಅಂತ ಹೇಳ್ತಾರೆ. ಮಾದಕ ವ್ಯಸನಕ್ಕೆ ಹೆಬ್ಬಾಗಿಲು ಈ ತಂಬಾಕು ಅಥವಾ ನಿಕೋಟಿನ್ ಅಂತಹ ಒಂದು ಸೇವನೆ. ಇದರ ಬಗ್ಗೆ ಅರಿವು ಮೂಡಿಸಲು, ಇದರ ಒಂದು ಹಾನಿಕಾರಕ ವಿಷಯಗಳ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಇದು ಕ್ಯಾನ್ಸರ್ಗೆ ಕಾರಣವಾಗ್ತದೆ ಅನ್ನೋದ್ರ ಬಗ್ಗೆ ಮತ್ತು ಇತರ ವಿಷಯಗಳ ಬಗ್ಗೆ ಬೆಂಗಳೂರು ನಗರದ ಎಲ್ಲ ಪೊಲೀಸ್ ಅಧಿಕಾರಿಗಳು, ನಮ್ಮ ಸ್ಟೂಡೆಂಟ್ ಪೊಲೀಸ್ ಮಾರ್ಷಲ್ಗಳು, ಬೇರೆ ಬೇರೆ ಶಾಲೆ ಕಾಲೇಜುಗಳು, ಗಾರ್ಮೆಂಟ್ ಶಾಪ್ಗಳು, ಖಾಸಗಿ ಕಂಪನಿಗಳು, ಸಾರ್ವಜನಿಕ ಸ್ಥಳಗಳು, ಬಾರ್ಸ್, ಕೆಫೆ, ಪಬ್ಸು ಇಂತಹ ಎಲ್ಲ ಕಡೆಗಳಲ್ಲಿಯೂ ಹೋಗಿ ಇದರ ಬಗ್ಗೆ ಸಾಕಷ್ಟು ಅರಿವು ಮೂಡಿಸ್ತಕ್ಕಂತಹ ಕಾರ್ಯಕ್ರಮಗಳನ್ನು ಅವತ್ತಿನ ದಿವಸ ಆಯೋಜಿಸಲಾಗಿತ್ತು. ಒಟ್ಟು 5667 ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು, 6448 ಸಾರ್ವಜನಿಕರು ಅಂದರೆ ಈ ನಮ್ಮ ಪೊಲೀಸ್ ಮಾರ್ಷಲ್ಗಳು ಮತ್ತು ಇತರ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳು ವಿಶ್ವ ತಂಬಾಕು ರಹಿತ ದಿನಾಚರಣೆಯಲ್ಲಿ ಭಾಗವಹಿಸಿ ಅದರಲ್ಲಿ ಪ್ರತಿಜ್ಞಾವಿಧಿಯನ್ನು ಕೂಡ ತೆಗೆದುಕೊಂಡಿರುತ್ತಾರೆ. ಜೊತೆಗೆ ತಂಬಾಕು ನಿಷೇಧವನ್ನು ಪ್ರೇರೇಪಿಸುವ ಸುಮಾರು 60,000ಕ್ಕೂ ಹೆಚ್ಚು ಭಿತ್ತಿಪತ್ರಗಳನ್ನು ಬೆಂಗಳೂರು ನಗರದ ಬೇರೆ ಬೇರೆ ಕಡೆಗಳಲ್ಲಿ ನಾವು ಅವತ್ತಿನ ದಿವಸ ಪ್ರದರ್ಶಿಸಿದ್ದೇವೆ. ಇದರ ಜೊತೆಯಲ್ಲಿಯೇ ಇದು ಒಂದು ಅರಿವು ಮೂಡಿಸ್ತಕ್ಕಂತಹ ಕಾರ್ಯಕ್ರಮ ಅದೇ. ಅದರ ಜೊತೆಯಲ್ಲಿಯೇ ಈ ಎನ್ಫೋರ್ಸ್ಮೆಂಟ್ ಅದನ್ನು ಕೂಡ ಅವತ್ತಿನ ದಿವಸ ಮಾಡಲಾಗಿದೆ. ಬೆಂಗಳೂರು ನಗರದಾದ್ಯಂತ ಈ ವೈನ್ ಶಾಪ್ಗಳು, ಬಾರು, ರೆಸ್ಟೋರೆಂಟ್ಗಳು, ಲಾಡ್ಜ್ಗಳು, PGಗಳು ಇತ್ಯಾದಿ ಸಾರ್ವಜನಿಕ ಸ್ಥಳಗಳಲ್ಲಿ ಕೋಟ್ಪಾ ಅಡಿಯಲ್ಲಿ ಅನೇಕ ಬೇರೆ ಬೇರೆ ರೀತಿಯ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಮತ್ತು ದಂಡವನ್ನು ವಸೂಲಿ ಮಾಡಲಾಗಿದೆ. ಜೊತೆಗೆ ಈ ಕೋಟ್ಪಾ ಕಾಯ್ದೆ ಅದರ ತಿದ್ದುಪಡಿಯೂ ಕೂಡ ಈಗ ಆಗಿದೆ. ಅದಕ್ಕೆ ಅನುಗುಣವಾಗಿ ಕಲಂ 4ರಲ್ಲಿ ತಿದ್ದುಪಡಿ ನಿಯಮದ ಪ್ರಕಾರ ಈಗ ಸಾರ್ವಜನಿಕ ಪ್ರದೇಶದಲ್ಲಿ ಸೇವನೆ ಮಾಡೋ ಹಾಗಿಲ್ಲ, ತಂಬಾಕು ಸೇವನೆ ಅಥವಾ ನಿಕೋಟಿನ್ ಸೇವನೆ ಮಾಡೋ ಹಾಗಿಲ್ಲ, ಜಿಗಿಯುವ ತಂಬಾಕು ಪದಾರ್ಥಗಳನ್ನು ಉಪಯೋಗಿಸುವ ಹಾಗಿಲ್ಲ. ಇದರ ಉಲ್ಲಂಘನೆ ಆದಲ್ಲಿ 1,000 ರೂಪಾಯಿಗಳವರೆಗೆ ದಂಡವನ್ನು ವಿಧಿಸಲಾಗ್ತದೆ. ಮುಂಚೆ ಇದು 200 ರೂಪಾಯಿ ಇತ್ತು, ಇದನ್ನು ಈಗ 1,000ಕ್ಕೆ ಏರಿಸಲಾಗಿದೆ. ಜೊತೆಗೆ ಯಾವುದಾದ್ರೂ ಈ ರೀತಿಯ ಸಾರ್ವಜನಿಕ ಸ್ಥಳಗಳೇನಿರ್ತವೆ, ಬಾರ್ಗಳಿರ್ಬೋದು, ಕೆಫೆಗಳಿರ್ಬೋದು, ಪಬ್ಗಳಿರ್ಬೋದು, ಅಂತಹ ಕಡೆಗಳಲ್ಲಿ ಇದರ ಉಲ್ಲಂಘನೆ ಆದಲ್ಲಿ ಈ ತಂಬಾಕು ಸೇವನೆ ಮಾಡೋರಿಗೆ ಮಾತ್ರ 1,000 ರೂಪಾಯಿ ಅಲ್ಲ, ಜೊತೆಗೆ ಅಷ್ಟೇ ಮೊತ್ತದ ಹಣವನ್ನು ಆ ಬಾರ್ ಮತ್ತು ಕೆಫೆಗಳ ಮಾಲೀಕರ ಮೇಲೆಯೂ ಕೂಡ ಹಾಕಲಿಕ್ಕೆ ಇದರಲ್ಲಿ ಪ್ರಾವಿಷನ್ ಇದೆ, ಅವಕಾಶ ಇದೆ. ಹಾಗೆ ಈ ಬೆಂಗಳೂರು ನಗರದಲ್ಲಿ ಹುಕ್ಕಾ ಬಾರ್ಗಳನ್ನು ಕಲಂ 4A ಪ್ರಕಾರ ಈಗಾಗಲೇ ನಿಷೇಧಿಸಲಾಗಿದೆ ಮತ್ತು ಅವುಗಳನ್ನೆಲ್ಲ ಮುಚ್ಚಿಸಲಾಗಿದೆ. ಕಲಂ 5 ತಿದ್ದುಪಡಿ ನಿಯಮದ ಪ್ರಕಾರ ತಂಬಾಕಿನ ಉತ್ಪನ್ನಗಳ ಜಾಹೀರಾತು ಮತ್ತು ಪ್ರಚಾರದ ಮೇಲೆ ನೇರ ಮತ್ತು ಪರೋಕ್ಷ ನಿಷೇಧ ಹೇರಲಾಗಿದೆ. ಇದಕ್ಕೆ ಶಿಕ್ಷೆ 2 ವರ್ಷದವರೆಗೆ ಶಿಕ್ಷೆಯೂ ಕೂಡ ಇದರಲ್ಲಿದೆ. ಕಲಂ 6A ತಿದ್ದುಪಡಿ ನಿಯಮದ ಪ್ರಕಾರ ತಂಬಾಕಿನ ಉತ್ಪನ್ನಗಳು 21 ವರ್ಷ ವಯಸ್ಸಿನ ಕಡಿಮೆ ವ್ಯಕ್ತಿಗಳಿಗೆ ಮಾರಾಟ ಮಾಡೋದನ್ನು ನಿಷೇಧ ಮಾಡಲಾಗಿದೆ. ಇದು ಶಿಕ್ಷಾರ್ಹ ಅಪರಾಧ ಆಗಿದೆ. ಕಲಂ 6B ತಿದ್ದುಪಡಿ ನಿಯಮದ ಪ್ರಕಾರ ಶಿಕ್ಷಣ ಸಂಸ್ಥೆಗಳ 100 ಮೀಟರ್ ಒಳಗಡೆ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವ ಹಾಗಿಲ್ಲ. ಕಲಂ 7, 8, 9 ತಿದ್ದುಪಡಿ ನಿಯಮದ ಪ್ರಕಾರ ಬಿಡಿಯಾಗಿ ಲೂಸ್ ಸಿಗರೇಟ್ಗಳನ್ನು ಮಾರೋ ಹಾಗಿಲ್ಲ. ಈ ಎಲ್ಲ ಅಂಶಗಳನ್ನು ನಾವು ಅವತ್ತಿನ ದಿವಸ ಎಲ್ಲ ಸಾರ್ವಜನಿಕರಿಗೆ ಮತ್ತು ಈ ಎಲ್ಲ ಏನು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇದ್ದಾವೆ ಅವುಗಳಿಗೆಲ್ಲ ನಾವು ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ. ಇದರ ಉಲ್ಲಂಘನೆ ಆಗದಲ್ಲಿ ಕೇವಲ ಕೋಟ್ಪಾ ಕಾಯ್ದೆ ಅಲ್ಲದೇ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಇರ್ಬೋದು, BNS ಇರ್ಬೋದು, ಜೊತೆಗೆ ಕರ್ನಾಟಕ ವಿಷ ಕಾಯ್ದೆ ಪಾಯ್ಸನ್ ಆ್ಯಕ್ಟ್ ಅಂತ ಒಂದಿದೆ, ಅದರಲ್ಲಿಯೂ ಕೂಡ ಇದರ ಬಗ್ಗೆ ನಾವು ಪ್ರಕರಣಗಳನ್ನು ದಾಖಲಿಸಬಹುದಾಗ್ತದೆ.
ಇದ್ರ ಜೊತೆಗೆ ಇನ್ನೊಂದು ಅಂಶ ಇರತಕ್ಕಂಥದ್ದು, ಈಗ ಈ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಪೆಟ್ಟಿ ಅಂಗಡಿಗಳೇನಿದ್ವು ಅವುಗಳಲ್ಲಿ ಏನು ಸಿಗರೇಟ್ಗಳನ್ನು ಮಾರಾಟ ಮಾಡ್ತಾಯಿದ್ರು, ಅವರು ಕೇವಲ ಟ್ರೇಡ್ ಲೈಸೆನ್ಸ್ನ ಆಧಾರದ ಮೇಲೆ ಅವರ ಅಂಗಡಿಗಳನ್ನು ನಡೆಸ್ತಾಯಿದ್ರು. ಈಗ ತಂಬಾಕು ಪದಾರ್ಥಗಳನ್ನು ಅವರು ಅಲ್ಲಿ ಮಾರಾಟ ಮಾಡೋದಾದರೆ ಅದಕ್ಕೆ ಪ್ರತ್ಯೇಕವಾದಂತಹ ಒಂದು ಲೈಸೆನ್ಸಿಂಗ್ ಪ್ರಾವಿಷನನ್ನು ಮಾಡಲಾಗಿದೆ. ಆ ಲೈಸೆನ್ಸನ್ನು ಅವರು ಪಡೆಯಬೇಕಾಗ್ತದೆ. ಆ ಲೈಸೆನ್ಸ್ ಇಲ್ಲದೇ ಅವರು ಇದನ್ನು ಮಾಡಲಿಕ್ಕಾಗೋದಿಲ್ಲ. ಆ ಲೈಸೆನ್ಸ್ನ ಅಡಿಯಲ್ಲಿ ಅವರು ಕೆಲವೊಂದು ನಿಯಮಗಳನ್ನು ಕೂಡ ಪಾಲಿಸಬೇಕಾಗ್ತದೆ. ಅದಿಲ್ಲದೆ ಇದ್ದರೆ ಅಂತಹ ಅಂಗಡಿಗಳು ಕಾನೂನು ಬಾಹಿರ ಆಗ್ತವೆ. ಎಲ್ಲದರ ಬಗ್ಗೆ ನಾವು ಆವತ್ತಿನ ದಿವಸ ಮತ್ತು ನಿನ್ನೆ ಸಾಯಂಕಾಲದವರೆಗೆ ನಾವು ಅರಿವು ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಅದರ ವಿವರಗಳನ್ನು ಇದರಲ್ಲಿ ಕೊಡಲಾಗಿದೆ. ಅಂಕಿಅಂಶಗಳನ್ನು ಕೂಡ ಇದರಲ್ಲಿ ಕೊಡಲಾಗಿದೆ. ಎಷ್ಟು ಕೇಸ್ಗಳನ್ನು ಯಾವ್ಯಾವ ಇದರಲ್ಲಿ ಎಷ್ಟು ಕೇಸ್ಗಳನ್ನು ಹಾಕಲಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ತಮಗೆ ಮಾಹಿತಿಯನ್ನು ಕೊಡಲಾಗಿದೆ. ಜಗತ್ತಿಗೆ ಜಾಗೃತಿ ಶಿಬಿರಗಳು, ರ್ಯಾಲಿಗಳು ಮತ್ತು ಸೂಚನಾ ಫಲಕಗಳು, ಸಾಮಾಜಿಕ ನಾಟಕಗಳು, ಭಿತ್ತಿಪತ್ರಗಳು ಅವನ್ನೆಲ್ಲ ಅವತ್ತು ದಿವಸ ನಾವು ಪ್ರದರ್ಶನ ಮಾಡಿದ್ದೇವೆ. ಜೊತೆಗೆ ಇದರ ಎನ್ಫೋರ್ಸ್ಮೆಂಟನ್ನು ಕೂಡ ಮಾಡಲಾಗ್ತದೆ ಎಲ್ಲ ವಿಭಾಗಗಳಲ್ಲಿ ಮತ್ತು CCBಯಿಂದ ಕೂಡ. ಅದಕ್ಕೆ ಅನುಗುಣವಾಗಿ CCBಯ ಮಹಿಳಾ ಸಂರಕ್ಷಣಾ ದಳದವರ ಒಂದು ಕಾರ್ಯಾಚರಣೆಯಲ್ಲಿ ಸರ್ಕಾರದಿಂದ ನಿಷೇಧಿಸಲ್ಪಟ್ಟಿರ್ತಕ್ಕಂತಹ ತಂಬಾಕು ನಿಕೋಟಿನ್ ಪದಾರ್ಥಗಳನ್ನು ಅಕ್ರಮವಾಗಿ ಸಂಗ್ರಹ ಮಾಡಿಕೊಂಡು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಒಂದು ಗೋಡನ್ ಮೇಲೆ ದಾಳಿ ಮಾಡಿ ತಂಬಾಕು ನಿಕೋಟಿನ್ ಪದಾರ್ಥಗಳನ್ನು ಮತ್ತು ಇತರ ಸಾಧನ ಸಲಕರಣೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಒಟ್ಟು ಮೌಲ್ಯ ಸುಮಾರು 61 ಲಕ್ಷ ಅಂಥೇಳಿ ಅಂದಾಜಿಸಲಾಗಿದೆ. ಇದು 31/5 ಅಂದರೆ ಮೇ 31ರಂದು ತಲಗಟ್ಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಕನಕಪುರ ರಸ್ತೆಯಲ್ಲಿರ್ತಕ್ಕಂಥ ಗೋಡನ್ ಒಂದರಲ್ಲಿ ಈ ದಾಳಿಯನ್ನು ಕೈಗೊಳ್ಳಲಾಗಿದ್ದು, ಅಲ್ಲಿ ಈ ರೀತಿ ನಿಷೇಧಪಡಿಸಿರ್ತಕ್ಕಂತಹ ತಂಬಾಕು, ನಿಕೋಟಿನ್ ಇತರ ಪದಾರ್ಥಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅಲ್ಲಿ ಒಟ್ಟು ಗಣೇಶ 701 ಟೊಬ್ಯಾಕೊ ಪ್ಯಾಕೆಟ್ ಇರ್ತಕ್ಕಂಥ 155 ಚೀಲಗಳು, ಕೂಲ್ ಲಿಪ್ ಟೊಬ್ಯಾಕೊ ಇರುವ 160 ಚೀಲ, SGT 1 ಟೊಬ್ಯಾಕೊ ಇರುವ 60 ಬಾಕ್ಸ್ಗಳು ಮತ್ತು ಪಾನ್ ಮಸಾಲ 60 ಬಾಕ್ಸ್ಗಳು, ಹೀಗೆ ಒಟ್ಟು 61 ಲಕ್ಷ. ಜೊತೆಗೆ ಒಂದು ಗೂಡ್ಸ್ ವಾಹನವನ್ನು ಕೂಡ ಇದರಲ್ಲಿ ನಾವು ವಶಪಡಿಸಿಕೊಂಡಿದ್ದೇವೆ. ಇದು CCBಯ ಮಹಿಳಾ ಸಂರಕ್ಷಣಾ ದಳದವರಿಂದ ಆಗಿರ್ತಕ್ಕಂತಹ ಕಾರ್ಯಾಚರಣೆ. ಅದೇ ರೀತಿ ನಿಷೇಧಿತ ಸಿಗರೇಟ್, ಹುಕ್ಕಾ ಫ್ಲೇವರ್, ಫಾರಿನ್ ಸಿಗರೇಟ್ ಮಾರಾಟ ಮಾಡ್ತಕ್ಕಂಥ ಓರ್ವ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಇದು ಬಾಣಸ್ವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಇದು ಕೂಡ ಇದನ್ನು ಮಾದಕ ದ್ರವ್ಯ ನಿಗ್ರಹ ದಳದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕೈಗೊಂಡಿರ್ತಕ್ಕಂಥದ್ದು. ಇಲ್ಲಿ 201 ಸಿಗರೇಟ್, 297 ಹುಕ್ಕಾ ಫ್ಲೇವರ್, 6 ವಿದೇಶಿ ಸಿಗರೇಟ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಒಟ್ಟು ಮೌಲ್ಯ ಸುಮಾರು 70,000 ರೂಪಾಯಿ. ಇದಾಗಿರ್ತಕ್ಕಂಥದ್ದು HRBR ಲೇಔಟ್ನಲ್ಲಿ 23/5ರಂದು ಮೇ 23ರಂದು ಇದು ದಾಳಿಯನ್ನು ಕೈಗೊಳ್ಳಲಾಗಿದ್ದು, ಈ ಅಂಗಡಿಯಲ್ಲಿ ಇಷ್ಟು ಎಲ್ಲ ನಿಷೇಧಿತವಾಗಿರ್ತಕ್ಕಂತಹ ಸಾಧನ ಸಲಕರಣೆಗಳು, ತಂಬಾಕು ಪದಾರ್ಥಗಳು ಇಲ್ಲಿ ಸಿಕ್ಕಿದ್ದಾವೆ. ಇದರಲ್ಲಿ ಓರ್ವ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಆರೋಪಿ ಏನಿದ್ದಾನೆ ಆತ ಅಲ್ಲಿ ಆ ಅಂಗಡಿಯನ್ನು ನಡೆಸ್ತಾ ಇರ್ತಕ್ಕಂಥವನು. ಇನ್ನು ಓನರ್ ಇನ್ನೂ ಸಿಕ್ಕಿಲ್ಲ, ಅವನಿಗೆ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ CCBಯ ಮಾದಕ ದ್ರವ್ಯ ನಿಗ್ರಹ ದಳದವರ ಪೊಲೀಸರು ಹೊರ ರಾಜ್ಯದ 2 ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ 1 kg 200 ಗ್ರಾಂ ಗಾಂಜಾ, 220 ಗ್ರಾಂ ಹೈಡ್ರೋ ಗಾಂಜಾ, 2 ಐಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದರ ಮೌಲ್ಯ ಸುಮಾರು 13 ಲಕ್ಷ ಅಂತ ಹೇಳಿ ಅಂದಾಜಿಸಲಾಗಿದೆ. ಇದು ಆಗಿರ್ತಕ್ಕಂಥದ್ದು ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಮೇ 28ರಂದು ಈ ದಾಳಿಯನ್ನು ಕೈಗೊಂಡು CCBಯ ಪೊಲೀಸರು 1 kg 200 ಗ್ರಾಂ ಗಾಂಜಾ ಮತ್ತು 220 ಗ್ರಾಂ ಹೈಡ್ರೋ ಗಾಂಜಾ, ಜೊತೆಗೆ ಒಂದು ತೂಕದ ಯಂತ್ರ ಮತ್ತು 2 ಐಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. 13 ಲಕ್ಷ ಮೌಲ್ಯ ಆಗಿರ್ತಕ್ಕಂಥದ್ದು. 2 ಆರೋಪಿಗಳು ಇದರಲ್ಲಿ ಬಂಧಿತರಾಗಿದ್ದು, ಆ 2 ಆರೋಪಿಗಳು ಕೂಡ ಕೇರಳ ಮೂಲದವರಾಗಿದ್ದಾರೆ. ಒಬ್ಬ ಇಲ್ಲಿ BBAಯನ್ನು ಮುಗಿಸ್ಕೊಂಡಿದ್ದರೆ, 2 ಕೂಡ BBA ಮುಗಿಸ್ಕೊಂಡು ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡ್ತಾಯಿದ್ದು, ಜೊತೆಗೆ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ಕಂಡುಬಂದಿದೆ. ಹಾಗೆಯೇ ಮಾದಕ ದ್ರವ್ಯ ನಿಗ್ರಹ ದಳದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಡ್ರಗ್ ಪೆಡ್ಲಿಂಗ್ನಲ್ಲಿ ತೊಡಗಿದ್ದ 2 ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ 1 kg 940 ಗ್ರಾಂ ಗಾಂಜಾ, 13.5 ಗ್ರಾಂ MDMA ಕ್ರಿಸ್ಟಲ್ ಮತ್ತು 1 ತೂಕದ ಯಂತ್ರವನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ 1.38 ಲಕ್ಷ ರೂಪಾಯಿಗಳು. ಇದು 22 ಮೇರಂದು ಬ್ಯಾಟರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಶ್ವೇಶ್ವರಯ್ಯ ಲೇಔಟ್ನಲ್ಲಿರ್ತಕ್ಕಂಥ ಈಸ್ಟ್ ವೆಸ್ಟ್ ಕಾಲೇಜ್ ಬಳಿ ಈ 2 ವ್ಯಕ್ತಿಗಳು ನಿಷೇಧಿತ ಮಾದಕ ವಸ್ತುಗಳನ್ನು ಮಾರಾಟ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಪೊಲೀಸರು ದಾಳಿ ಮಾಡಿ ಅವರಿಂದ ಈ ಎಲ್ಲ ನಿಷೇಧಿತ ಪದಾರ್ಥಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿಯೂ ಕೂಡ ಆರೋಪಿಗಳು 2 ಬಂಧಿತರಾಗಿದ್ದು, 2 ಕೂಡ ಬೆಂಗಳೂರಿನವರೇ ಆಗಿರ್ತಾರೆ. ಅವರು ಈಗ ನಾಳೆ ಕೇಸ್ಗಳು ಯಾವುದೂ ಇಲ್ಲ, ಬಟ್ ಅವರನ್ನು ಈಗ ಪೊಲೀಸರು ಬಂಧಿಸಿ ಅವರಿಂದ ಈ ಎಲ್ಲ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸೊ ಇಷ್ಟು ಇವತ್ತಿನ ಮಾಧ್ಯಮ ಗೋಷ್ಠಿಯ ವಿಷಯಗಳು. ಪ್ರಮುಖವಾಗಿ ಈ
ನಮ್ಮ ತಂಬಾಕು ರಹಿತ ದಿನಾಚರಣೆ ಇದೆ, ಅದನ್ನು ಅರ್ಥಪೂರ್ಣವಾಗಿ ಆಚರಿಸ್ತಕ್ಕಂಥದ್ದು. ಜೊತೆಗೆ ಅದರ ಕಾನೂನಿನ ಎಲ್ಲ ರೂಪುರೇಷೆಗಳೇನಿದ್ದಾವೆ ಅವುಗಳು ಬೆಂಗಳೂರು ನಗರದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ನಾವು ಬೆಂಗಳೂರು ನಗರದ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಸೂಚಿಸಿದ್ದೇವೆ. ಬರುವ ದಿವಸಗಳಲ್ಲಿಯೂ ಕೂಡ ಈ ವಿಷಯದ ಬಗ್ಗೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಹದ್ದಿನ ಕಣ್ಣನ್ನಿಟ್ಟು ಪ್ರಕರಣಗಳನ್ನು ದಾಖಲಿಸ್ತಾರೆ ಮತ್ತು ಆ ರೀತಿ ಅನಧಿಕೃತವಾಗಿ ನಡೀತಕ್ಕಂಥ ಚಟುವಟಿಕೆಗಳನ್ನು ನಿಗ್ರಹಿಸ್ತಾರೆ. ಕೊಟ್ಟಿದ್ದೀವಲ್ಲ, ಕೊಟ್ಟಿದೆ. ಎರಡನೇ ಪೇಜ್ನಲ್ಲಿ ಬೆಂಗಳೂರು ನಗರದಾದ್ಯಂತ ವಿಶೇಷ ಕಾರ್ಯಾಚರಣೆ ಮಾಡಿ ಕಲಂ 4ರ ಅಡಿಯಲ್ಲಿ 11,124 ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಒಟ್ಟು 20 ಲಕ್ಷ ದಂಡ ವಸೂಲಿ ಮಾಡಲಾಗಿದೆ. ಕಲಂ 6A ಪ್ರಕಾರ 135 ಪ್ರಕರಣ ದಾಖಲಿಸಲಾಗಿದೆ. 22,800 ದಂಡ ವಸೂಲಿಯಾಗಿದೆ. 6B ಪ್ರಕಾರ 48 ಪ್ರಕರಣಗಳು, ಅದರಲ್ಲಿ 5,000 ದಂಡ ವಸೂಲಿ, 11,507 ಪ್ರಕರಣಗಳು. ಈ ರೀತಿ ಬೇರೆ ಬೇರೆ ಇದಾಗಿದೆ. ಇನ್ನೂ ಬ್ರೇಕಪ್ ಬೇಕಾದರೆ ಅದು ಕೂಡ ಇದೆ, ಯಾವ್ಯಾವ ವಿಭಾಗದಲ್ಲಿ ಎಷ್ಟೆಷ್ಟು ಮಾಡಿದರೆ ಅಂತ. ಅದೆಲ್ಲೋಯ್ತಪ್ಪ ವೇಣುಗೋಪಾಲ್, ಅದೆಲ್ಲೋಯ್ತು, ಕೊಡಲೇ ಇಲ್ವಲ್ಲ. ಅದು ವಂಚನೆ ಪ್ರಕರಣ ಒಂದರಲ್ಲಿ ಈಗ ಅವ್ರನ್ನ ಮನೆ ಸರ್ಚ್ ಮಾಡುವಾಗ ಆಗಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಬಿಡದಿಯಲ್ಲಿ ಆತನ ಮೇಲೆ ಪ್ರಕರಣವನ್ನು ಕೂಡ ದಾಖಲಿಸಲಾಗಿದೆ. ಔಟ್ ಆಫ್ ರೇಂಜ್ ಡಿವಿಷನ್ ವೈಸ್ ಬೇಕಾದರೆ ಅದು ಕೂಡ ಕೊಡಲಾಗಿದೆ. ಇವತ್ತು IPL ಪಂದ್ಯಾವಳಿಯ ಇವತ್ತು ಈ ವರ್ಷದ IPL ಪಂದ್ಯಾವಳಿಯ ಫೈನಲ್ ಮ್ಯಾಚ್ ನಡೆಯಲಿದೆ ಗುಜರಾತ್ನ ಅಹಮದಾಬಾದ್ನಲ್ಲಿ. RCB ಮತ್ತು ಪಂಜಾಬ್ 11 ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ಅದಕ್ಕೆ ಪೂರಕವಾಗಿ ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇದರ ಒಂದು ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಇತರ ಕಡೆಗಳಲ್ಲಿ, ಒಂದು ಮನೆಗಳಲ್ಲಿ ಕೂಡ ಎಲ್ಲರೂ ಕೂಡ ಇದನ್ನು ಇವತ್ತು ನೋಡ್ಬೋದು. ಹೀಗಾಗಿ ಬೆಂಗಳೂರು ನಗರ ಪೊಲೀಸರು ಈ ಸಂದರ್ಭದಲ್ಲಿ ನಗರದಾದ್ಯಂತ ಕಟ್ಟೆಚ್ಚರವನ್ನು ವಹಿಸ್ತಾರೆ ಮತ್ತು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದ ರೀತಿಯಲ್ಲಿ ಅವರು ನೋಡಿಕೊಳ್ಳಿಕ್ಕೆ ಈಗಾಗಲೇ ಸೂಚನೆಗಳನ್ನು ಕೊಡಲಾಗಿದೆ. ಜೊತೆಗೆ ಅವಶ್ಯ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಇದಕ್ಕೆ ನಿಯೋಜಿಸಲಾಗಿದೆ. ಪ್ರಮುಖವಾಗಿ ಆಗಬೇಕಾಗಿರ್ತಕ್ಕಂಥದ್ದು ಈ ಒಂದು IPL ಪಂದ್ಯಾವಳಿ ಅಥವಾ ಅದಾದ ನಂತರದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಯಾವುದೇ ಕಾನೂನುಗಳ ಉಲ್ಲಂಘನೆ ಆಗದ ರೀತಿಯಲ್ಲಿ, ಜೊತೆಗೆ ಈ ಸಂಭ್ರಮಾಚರಣೆಗಳು ಕಾನೂನಿನ ಚೌಕಟ್ಟಿನಲ್ಲಿ ಇರಬೇಕು ಹಾಗೂ ಇತರರಿಗೆ ಯಾವುದೇ ರೀತಿಯಾದಂತಹ ಅನಾನುಕೂಲತೆ, ತೊಂದರೆ ಆಗದ ರೀತಿಯಲ್ಲಿ ಮಾಡಲಿಕ್ಕೆ ನಾವು ಎಲ್ಲ ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಅದ್ರ ಬಗ್ಗೆ ಏನು ಹದ್ದಿನ ಕಣ್ಣು ಇರ್ತಕ್ಕಂಥದ್ದಿದೆ ಅದನ್ನು ನಮ್ಮ CCB ಅವರು ಹಾಗೂ ಸ್ಥಳೀಯ ಪೊಲೀಸರು ಮಾಡೇ ಮಾಡ್ತಾರೆ.